ಓಂ ಜಾತವೇದಸೇ ಸುನವಾಮಸೋ ಮಮರಾತಿ ಯತೋ ನಿದಹಾತಿ ವೇದಃ ಸನಃ ಪರ್ಷತತಿ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂದುರಿತಾತ್ಯಗ್ನಿಃ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳೇ, ನಿಮ್ಮೆಲ್ಲರ ಜೀವನ ಸದಾ ಕ್ಷೇಮದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಜುಲೈ ತಿಂಗಳ ಮಾಸ ಭವಿಷ್ಯ ಮೇಷರಾಶಿಯವರದು ಹೇಗಿದೆ ಅನ್ನುವಂಥದ್ದನ್ನ ಈ ವಿಡಿಯೋ ನಾವು ನೋಡೋಣ. ಮೇಷರಾಶಿಯವರಿಗೆ ಈಗಾಗಲೇ ಗುರು ಚತುರ್ಥ ಭಾವಕ್ಕೆ ಬಂದಿದ್ದಕ್ಕೆ ಅತ್ಯಂತ ಸಂತೋಷದ ಒಂದು ದಿನಗಳನ್ನ ಪ್ರಾರಂಭ ಮಾಡಿದ್ದೀರಾ. ಗುರುವಿನ ಪ್ರಭಾವ ಅನ್ನುವಂಥದ್ದು ಯಾವತ್ತಿದ್ರೂ ಪಾಸಿಟಿವ್, ನೆಗೆಟಿವ್ ಅಲ್ಲ. ಸರಿ, ಹಾಗಿದ್ದಾಗ ಭಗವಂತನ ಕೃಪಾಶೀರ್ವಾದ ಅನ್ನುವಂಥದ್ದು ಮೇಷರಾಶಿಗೆ ಸಿಕ್ಕಿದೆಯಾ? ಒಂದು ಕಡೆ ಸಾಡೆ ಸಾತಿ ನಡೀತಾ ಇದೆ, ನಿಮ್ಗೆ ಗೊತ್ತಿರುವಂತ ವಿಚಾರ. ಸರಿ, ಹಾಗಾದ್ರೆ ಈ ತಿಂಗಳ ಬದಲಾವಣೆ ಏನು? 4ನೇ ತಾರೀಕು, ಜುಲೈ 4ನೇ ತಾರೀಕು ಶುಕ್ರ ಗ್ರಹ ತನ್ನ ಶತ್ರುವಿನ ಮನೆಗೆ ಪ್ರವೇಶವಾಗ್ತಾರೆ, ಅಂದ್ರೆ ಸೂರ್ಯನ ಮನೆಗೆ ಪ್ರವೇಶ ಆಗ್ತಾರೆ. ಇದು ನೆಗೆಟಿವ್. ವ್ಯಾಪಾರ ಮಾಡಿಸ್ತಾ ಇರ್ತಕ್ಕಂಥವ್ರು, ಹಾಗೆ ರಾಜಕೀಯ ವ್ಯಕ್ತಿಗಳು, ಇನ್ನು ಉಳಿದ ಸರ್ಕಾರಕ್ಕೆ ಸಂಬಂಧಪಟ್ಟಂತ ವಿಚಾರಗಳು, ವಿದ್ಯಾರ್ಥಿಗಳು ಓದೋದಿರ್ಬೋದು ಅಥವಾ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಒಳ್ಳೆಯ ಒಂದು ಕೀರ್ತಿ ಅಭಿವೃದ್ಧಿಯಾಗಿ ಸಂಪತ್ತು ವೃದ್ಧಿ ಆಗುತ್ತೆ. ಇದು ಚತುರ್ಥ ಭಾವ. ಅಲ್ಲಿಗೆ 4ನೇ ಮನೆಗೆ ರವಿನೂ ಬರ್ತಾರೆ. 4ನೇ ಮನೆಗೆ ರವಿ ಬಂದಾಗ ರವಿಯ ಫಲಗಳನ್ನು ಕೂಡ ತಿಳ್ಕೊಬೇಕಲ್ಲ. ಸಾಧಾರಣವಾಗಿ ಏನಾಗುತ್ತೆ, ಚತುರ್ಥ ಭಾವ ರವಿ ಬಂದಾಗ ತನ್ನ ಮಿತ್ರನ ಮನೆಗೆ ಬರ್ತಾರೆ. ಮಿತ್ರನ ಮನೆಗೆ ಬಂದಾಗ ಅದು ಮುಂದೆ ಒಳ್ಳೆ ಫಲ ಅಂತಾನೆ ತಗೋಬಹುದು. ಏನ್ ಹೇಳುತ್ತೆ ಹಾಗಾದ್ರೆ ಚತುರ್ಥ ಭಾವಕ್ಕೆ ಬರುವಂತಹ ಒಂದು ಸೂರ್ಯ? ಪ್ರಿಯಂವದಃ ಸ್ಯಾದ್ದನ ವಾಹನಾಢ್ಯೈ ಸುಕರ್ಮ ಚಿತ್ತೋ ಅನುಚಾರೋ ಅಂಶತ್ ಮಿತ್ರಾನುಚರ ಸ್ಯಾತ್ವ ಮನೋಜ ಬಲೀಯಾಂದಿನ ದಿನಾತೆ ಸಹಜೇಧೀಯ ಸಂಸ್ಥೆ ಅಂತೇಳಿ ಒಂದು ಸ್ತೋತ್ರ ಹೇಳುತ್ತೆ. ಏನು, ಗೋಚಾರದಲ್ಲಿ ಮೇಷರಾಶಿಯ ಅಧಿಪತಿಯಾದಂತ ಕುಜನೂ ಅಗ್ನಿತತ್ವ, ಸೂರ್ಯನೂ ಅಗ್ನಿತತ್ವ, ಪರಸ್ಪರ ಕೇಂದ್ರ ಸ್ಥಾನದಲ್ಲಿ ಅಗ್ನಿತತ್ವದ ರಾಶಿಗೆ ಚತುರ್ಥ ಭಾವದಲ್ಲಿ ಅಗ್ನಿತತ್ವದ ಗ್ರಹ ಸೂರ್ಯ ಕೂತಿದ್ದಾಗ ಏನ್ ಹೇಳುತ್ತೆ? ಬಹಳ ವಿಶೇಷವಾದಂತ ಫಲ ಹೇಳುತ್ತೆ. ಸೌಮ್ಯೇನ ಯಾನ್ಯೇನ ಧನೇನ, ಅಂದ್ರೆ ಗೋಚಾರ ಕಾಲದಲ್ಲಿ ಸೂರ್ಯ ಚತುರ್ಥ ಭಾವಕ್ಕೆ ಬಂದು ಗುರು ಜೊತೆ ಹೊಂದಾಣಿಕೆ ಆದಾಗ ನೋಡಿ, 4ನೇ ಮನೆಗೆ ಸೂರ್ಯ ಪ್ರತಿ ವರ್ಷನೂ ಬರ್ತಾ ಇರ್ತಾರೆ. ಅದೇನು ಈ ವರ್ಷ ಮಾತ್ರ ಅಲ್ಲ, ಎವ್ರಿ ಇಯರ್ ಒನ್ಸ್ ಬರ್ತಾನೆ ಇರ್ತಾರೆ, ಆಯ್ತಾ? ಆದ್ರೆ ಗುರು ಜೊತೆಗೆ ಬಂದಾಗ 4ನೇ ಮನೆ ಅದು ವಿಶೇಷ. ಏನ್ ಹೇಳುತ್ತೆ? ಸಂತಾನಕ್ಕೆ ಅಭಿವೃದ್ಧಿ, ಶಿವಪಾರ್ವತಿಯರ ಆಶೀರ್ವಾದ, ಸುಖ, ಅಭಿವೃದ್ಧಿ, ಸತ್ಕರ್ಮ, ಮತ್ತೆ ವಾಹನ ಸೌಖ್ಯ, ಸುಖ, ಧನ ಸಂಪತ್ತು ವೃದ್ಧಿಯಾಗಿ ತಂದೆಯೊಂದಿಗೆ ಇರುವಂತಹ ವೈಮನಸ್ಯಗಳು ದೂರವಾಗಿ ಬೇರೆ ಬೇರೆ ಕಡೆಯಲ್ಲಿ ಜೀವನ ಅಭಿವೃದ್ಧಿಯನ್ನ ಮಾಡಿಕೊಂಡು ಉತ್ತಮ ವ್ಯಾಪಾರ ವೃತ್ತಿ ಸಂಪತ್ತೈಹಿ ಅಂತ ಹೇಳಿ ಅಭಿವೃದ್ಧಿಯನ್ನ ಕಾಣಬಹುದು. ಅವಾಗ ಸೂರ್ಯನ ಫಲನ ಕೂಡ ನಿಮ್ಗೆ ತುಂಬಾ ಚೆನ್ನಾಗಿದೆ. ಅಲ್ಲಿಗೆ ಏನಾಯ್ತು, ನಮಗೆ ಸೂರ್ಯ ಗುರು ಎರಡು ತುಂಬಾ ಬಲಿಷ್ಠವಾಯ್ತು, ಶನಿ ಮಾತ್ರ ಬಲಹೀನವಾಗಿದ್ದಾರೆ. ಪರವಾಗಿಲ್ಲ, ಆದ್ರೂ ನಿಮ್ಗೇನೋ ಶನಿ ಬಂದು ಲಾಭಸ್ಥಾನಾಧಿಪತಿ, ಕರ್ಮಸ್ಥಾನಾಧಿಪತಿ, ವ್ಯಯಸ್ಥಾನದಲ್ಲಿದ್ದಾರೆ. ಅಂದ್ರೆ 12ನೇ ಮನೆಯಲ್ಲಿ ಶನಿ ಇದ್ದು ಕೂಡಲೇ ನಿಮ್ಗೇನು ಕೆಟ್ಟದ್ದಾಗ್ಬಿಡೋದೇನಿಲ್ಲ. ಇನ್ಫ್ಯಾಕ್ಟ್ ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ರಾಶಿಯಾಧಿಪತಿ ಕುಜ ಉಚ್ಚ ಸ್ಥಾನ ಆಗೋದು ಎಲ್ಲಿ ಗೊತ್ತಾ? ಶನಿಯ ಮನೆಯಲ್ಲೇ. ತನ್ನ ಮನೆಯಲ್ಲಿ ಉಚ್ಚ ಸ್ಥಾನಕ್ಕೆ ಅವಕಾಶವನ್ನು ಕೊಟ್ಟಂತ ಶನಿ ಯಾವತ್ತೂ ಕೂಡ ಮೇಷರಾಶಿಯವರಿಗೆ ದ್ರೋಹ ಮಾಡಲ್ಲ. ಬಟ್ ಏನಪ್ಪಾ ಅಂದ್ರೆ ವೃತ್ತಿ ಧರ್ಮದಲ್ಲಿ ಸ್ವಲ್ಪ ಅನಾನುಕೂಲ ಸಾಧ್ಯತೆಗಳು. ಯಾವ ಕಾರಣಕ್ಕೂ ನಿಮ್ಮ ಮಾಡ್ತಾ ಇರ್ತಕ್ಕಂಥ ಕೆಲಸ ರಿಸೈನ್ ಮಾಡಬೇಡಿ, ವೃತ್ತಿಯನ್ನು ಕಳೆದುಕೊಳ್ಬೇಡಿ. ಕಳೆದುಕೊಂಡ್ರೆ ಮಾತ್ರ ವಿಪರೀತ ಕಷ್ಟ ಆಗ್ಬಿಡುತ್ತೆ. ವಿಪರೀತ ಅಂದ್ರೆ ವಿಪರೀತ ಕಷ್ಟ, ಹಿನ್ನಡೆ, ಅವಮಾನ ಎಲ್ಲ ಆಗ್ಬಿಡುತ್ತೆ. ಹಾಗಾಗಿ ಕರ್ಮ ಅಂದ್ರೆ ವೃತ್ತಿ, ಕೆಲಸದ ವಿಚಾರದಲ್ಲಿ ಮಾತ್ರ ನಾನಾಯ್ತು, ನನ್ನ ಕೆಲಸ ಆಯ್ತು, ನನ್ನ ಕೆಲಸ ಮುಗಿಸಿದ್ರೆ ನಾನು ಸಂಬಳ ತಗೊಂಡಿದ್ದಾಯ್ತು. ಯಾರ ಫ್ರೆಂಡ್ಸ್ ಮಾತಾಡಿದ್ರ, ಕಲೀಗ್ಸ್ ಮಾತಾಡಿದ್ರ, ಹಾಯ್ ಬಾಯ್, ಒಂದು ಸಣ್ಣ ಪುಟ್ಟ ವಿಚಾರ, ಒಂದು ಟೀ ಕಾಫಿ ಎಲ್ಲ ಮುಗಿಸ್ಕೊಳ್ಳಿ. ಇನ್ನು ಯಥೇಚ್ಛವಾಗಿ ಅವ್ರ ಜೊತೆ ಸೇರೋದು, ಆಮೇಲೆ ನಿಮ್ ಪರ್ಸನಲ್ ವಿಚಾರಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು, ಅಥವಾ ಬಾಸ್ ಬಗ್ಗೆ, ನಿಮ್ಗೆ ಸಂಬಳ ಕೊಡೋದ್ರ ಬಗ್ಗೆ ನೀವಿಬ್ರು ಕೂತ್ಕೊಂಡು ಹಾಸ್ಯ ಮಾಡೋದು, ಇದೆಲ್ಲ ಒಂದು ಹಂತಕ್ಕೆ ಯಾವತ್ತೋ ಒಂದಿನ ನಿಮ್ಗೆ ಅದು ಇಂಪ್ಯಾಕ್ಟ್ ಆಗ್ಬಿಡೋ ಸಾಧ್ಯತೆ ಇರುತ್ತೆ. ಸ್ವಲ್ಪ ಹುಷಾರಾಗಿದೆ ಬಿಟ್ರೆ ಇನ್ನೇನೋ ಭಯ ಪಡೋಂಗಿಲ್ಲ. ಮೇಲಾಗಿ 11ನೇ ಮನೆಯಲ್ಲಿ ರಾಹು ಇದ್ದಾರೆ ಪ್ಲಸ್ ಪಾಯಿಂಟ್, 5ನೇ ಮನೆಯಲ್ಲಿ ಕೇತು ಇರತಕ್ಕಂಥ ಸ್ವಲ್ಪ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಒಂದು ಸ್ವಲ್ಪ ಅಸಮಾಧಾನ ಆಗುವಂತ ಸಾಧ್ಯತೆ. ಇನ್ನು ಬುಧ ವಕ್ರಿಯಾಗಿ ಯಾವಾಗ ಬುಧ ತನ್ನ ಸ್ವಕ್ಷೇತ್ರಕ್ಕೆ ಬರ್ತಾರೋ, ತೃತೀಯ ಸ್ಥಾನಾಧಿಪತಿ ತೃತೀಯ ತುಂಬಾ ಒಳ್ಳೆ ಫಲ ಇದೆ. ತಾತ್ಕಾಲಿಕ ಕುಜದೋಷ ಅನ್ನೋದು ಬರುತ್ತೆ. ಹಾಗಾಗಿ ತಾತ್ಕಾಲಿಕ ಕುಜದೋಷ ಬಂದಾಗ ಏನ್ ಮಾಡ್ಬೇಕು, ನೀವು ಅಗ್ರೆಸಿವ್ನೆಸ್ ಕಡಿಮೆ ಮಾಡ್ಬೇಕು. ಕುಜದೋಷ ಅಂದ್ರೆ ಏನ್ ಗೊತ್ತಾ ನಿಮ್ಗೆ? ಅಗ್ರೆಸಿವ್ನೆಸ್.
ಜನ್ಮಜಾತಕದಲ್ಲಿರೋ ಕುಜದೋಷ ಬೇರೆ, ಗೋಚಾರದಲ್ಲಿ ಬರುವಂತಹ ಕುಜದೋಷ ಬೇರೆ. ನಿಮ್ಮ ರಾಶಿಯಿಂದ ದ್ವಿತೀಯ ಸ್ಥಾನದಲ್ಲಿ ಧನಸ್ಥಾನ, ಕುಟುಂಬ ಸ್ಥಾನ, ವಾಕ್ಸ್ಥಾನ, ವಿದ್ಯಾಸ್ಥಾನದಲ್ಲಿ ಕುಜ ಬಂದು ಕುತ್ಕೊಂಡು ತನ್ನ ಪ್ರಭಾವವನ್ನು ಬೀರ್ತಾ ಇದ್ದಾಗ ಅಗ್ರೆಸಿವ್ನೆಸ್ ಆಗುತ್ತೆ. ಸುಮ್ಮನೆ ಏನೋ ಸಣ್ಣ ವಿಷಯಕ್ಕೆ ಟ್ರಿಗರ್ ಆಗ್ಬಿಡ್ತೀರಾ, ಜೋರಾಗಿ ಮಾತಾಡ್ಬಿಡೋದು, ಕೋಪ ಮಾಡ್ಕೊಳ್ಳೋದು. ಯಾಕೆಂದ್ರೆ ಶನಿ ಕೂಡ 12ನೇ ಮನೆಯಲ್ಲಿ ಇದಾರಲ್ಲ. ಅದೇ ಹೇಳ್ತೆ, ದಯಾವಿಹೀನೋ ವಿಧನೋ ನ್ಯೂನತಃ ಸದಾಲಸ್ಯ ನೀಚ ಜನ ಯಾತಃ ನರೋಗಂ ತಪಸ್ಸೌರ್ವ ಸಾರ್ವಭೌಮಂ ವ್ಯಯಸ್ಥಿತೆ ಭಾನುಸುತೆ ಪ್ರಸೂತವು. ಹೇಳುತ್ತೆ ಅದು 12ನೇ ಮನೆಯಲ್ಲಿ ಶನಿ ಇದ್ದಾಗ ಯಾವ್ಯಾವ ತರ ಫಲ ಕೊಟ್ಟು ಬಿಡುತ್ತೆ, ಯಾವ್ಯಾವ ತರ ನೆಗೆಟಿವ್ ಮಾಡುತ್ತೆ, ಪಾಸಿಟಿವ್ ಮಾಡುತ್ತೆ, ಇಂಪ್ಯಾಕ್ಟ್ಸ್ ಯಾವ ತರ ಇರುತ್ತೆ. ಸ್ವಲ್ಪ ದುಃಖವನ್ನ ಕೊಡ್ತಾನೆ ವೃತ್ತಿ ಜೀವನದಲ್ಲಿ. ಆಲಸ್ಯ ಜಾಸ್ತಿ ಮಾಡ್ತಾನೆ, ವಿಳಂಬತನ ಜಾಸ್ತಿ ಮಾಡ್ತಾನೆ. ಈಗ ನಿಮ್ಗೆ ಸಂಬಳ ಕೊಡೋ ದನಿಗಳು ನೀವು ಕೆಲಸ ಸರಿಯಾಗಿ ಮಾಡಲಿಲ್ಲ ಅಂದ್ರೆ ನಿಮ್ಮನ್ನು ಬೈಬೇಕಾಗಿರೋದು ನಿಜಾನ ಸುಳ್ಳ, ತಪ್ಪಾ ಸರಿನಾ ನೀವೇ ಹೇಳಿ. ಹಾಗಾಗಿ ನಿಮ್ಮ ಸೋಂಬೇರಿ ಮಾಡ್ಬಿಟ್ರೆ ನೀವು ಬಯಸ್ಕೋಬೇಕಾಗತ್ತೆ. ನಿರ್ದಯಿ, ನಿಮ್ಮ ಮೇಲೆ ಯಾವುದೇ ಅನುಕಂಪ ತೋರಿಸೋದಿಲ್ಲ. ಹಾಗಾಗಿ ಸ್ವಲ್ಪ ಹುಷಾರಾಗಿರಿ. ಸಾಧ್ಯವಾದಷ್ಟು ಶನೀಶ್ವರನ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದೆ, ತುಂಬಾ ವಿಶೇಷ, ತುಂಬಾ ಇಂಪಾರ್ಟೆಂಟು. ಹೌದು. ಇನ್ನು 5ನೇ ಮನೆ ಕೇತುವಿಂದ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಸಣ್ಣ ಪುಟ್ಟ ಸಮಸ್ಯೆಗಳಾಗುತ್ತೆ. ಪ್ರಯತ್ನ ಪಡ್ತಾ ಇರಿ, ಭಗವಂತನ ಆಶೀರ್ವಾದ ಸಿಗುತ್ತೆ. ಇನ್ನು ಈ ತಿಂಗಳ ವಿಶೇಷ ಏನಪ್ಪಾ ಅಂದ್ರೆ, ಯಾರ್ಯಾರು ಬಿಸ್ನೆಸ್ ಸ್ಟ್ರೀಮ್ ಅಲ್ಲಿ ಇದ್ದೀರೋ ಮೇಷರಾಶಿಯವರಿಗೆ, ಬಿಸ್ನೆಸ್ ಸ್ಟ್ರೀಮ್ ಅಲ್ಲಿ ಯಾರ್ಯಾರಿದ್ದೀರೋ ಅಂತವ್ರಿಗೆಲ್ಲ ಒಳ್ಳೆ ಸುದ್ದಿ ಏನಪ್ಪಾ ಅಂತಂದ್ರೆ, ಪ್ರಸ್ತುತ ಬುಧ ಬಂದು ಸ್ವಕ್ಷೇತ್ರದಲ್ಲಿದ್ದಾರೆ ಗೋಚಾರದಲ್ಲಿ, ಪ್ಲಸ್ ಬುಧ ಜಯಂತಿ ಅಂತ ಬರ್ತಾ ಇದೆ. ಬಿಸಿನೆಸ್ ಅಲ್ಲಿ ಇರುವಂತವ್ರು ಪ್ರತಿಯೊಬ್ರು ಕೂಡ ಬುಧನಿಗೆ ಅಧಿಪತಿ ಯಾರು ಅಂದ್ರೆ ಮಹಾವಿಷ್ಣು. ಹಾಗಾಗಿ ಮೇಷರಾಶಿಯವರು ಯಾರ್ಯಾರು ವ್ಯಾಪಾರವನ್ನು ಮಾಡ್ತಾ ಇದ್ದೀರೋ, ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ವ್ಯಾಪಾರ ಮಾಡ್ತಿದ್ದೀರೋ, ಪ್ರತಿಯೊಬ್ರು ಕೂಡ 10ನೇ ತಾರೀಕು, ಜುಲೈ 10ನೇ ತಾರೀಕು ಕಂಪಲ್ಸರಿ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಹೋಗ್ಬೇಕಾದ್ರೆ ಬರೀ ಕೈಯಲ್ಲಿ ಹೋಗ್ಬೇಡಿ, ಒಂದ್ ಸ್ವಲ್ಪ ತುಳಸಿ ತಗೊಂಡು ಹೋಗಿ ಒಂದು ಅರ್ಚನೆ ಮಾಡಿಸ್ಕೊಂಡು ಬನ್ನಿ. ಭಗವಂತನಿಗೆ ಒಂದು ಅರ್ಚನೆ ಅಂದ್ರೆ ನಿಮ್ಮ ಹೆಸರಲ್ಲಿ, ನಿಮ್ಮ ವ್ಯಾಪಾರ ಸ್ಥಳದ ಹೆಸರಲ್ಲಿ, ಏನೋ ಒಂದು ಎಂಟರ್ಪ್ರೈಸಸ್, ಏನೋ ಒಂದು ಸ್ಟೋರು, ಅಥವಾ ಏನೋ ಲಿಮಿಟೆಡ್, ಪ್ರೈವೇಟ್ ಲಿಮಿಟೆಡ್, ಏನೋ ಒಂದು ಇಟ್ಕೊಂಡಿರ್ತೀರಲ್ವಾ, ಅದರ ಹೆಸರಲ್ಲಿ ನೀವು ಒಂದು ಸಂಕಲ್ಪ ಮಾಡಿಸಿ ಪೂಜೆ ಮಾಡಿಸ್ಕೊಂಡು ಬನ್ನಿ. ನಿಮ್ಮ ಹೆಸರು ಪ್ಲಸ್ ನಿಮ್ಮ ಅಂಗಡಿ ಹೆಸರು ಅಥವಾ ನಿಮ್ಮ ಬಿಸ್ನೆಸ್ ನೇಮ್ ಏನಿದೆಯೋ ಅದರಲ್ಲಿ ಪೂಜೆ ಮಾಡಿಸ್ಕೊಂಡು ಬನ್ನಿ. ಮರಿಬೇಡಿ, ಬುಧ ಜಯಂತಿ ವ್ಯಾಪಾರಸ್ಥರಿಗೆ ತುಂಬಾ ಒಳ್ಳೆ ಸಮಯ. ಆಮೇಲೆ ಈ ತಿಂಗಳು 29ನೇ ತಾರೀಕು ನಿಮ್ಗೆ ಈಗ ಅರ್ಧ ಗುರುಬಲ ಅಲ್ವಾ, ಒಂದಾ ಪೂರ್ಣ ಇರಬೇಕು, ಇಲ್ಲ ಇಲ್ಲದೆ ಹೋಗ್ಬೇಕು. ಈ ಅರ್ಧ ಏನ್ ಗುರುಗಳ ಅಂತಂದ್ರೆ, ಸುಖಸ್ಥಾನಕ್ಕೆ ಗುರು ಬಂದು ಉಚ್ಚ ಸ್ಥಾನನಾದಾಗ ಕುಜನಿಗೆ ಮಿತ್ರನಾದ್ರಿಂದ ಒಂದು ಅರ್ಧ ಫಲದಷ್ಟು ಗುರು ಪಾಸಿಟಿವ್ ಅನ್ನ ಕೊಡ್ತಾರೆ. ಹಾಗಾಗಿ 29ನೇ ತಾರೀಕು ಗುರು ಪೌರ್ಣಮಿ, ಜುಲೈ 29 ಬಹಳ ವಿಶೇಷವಾದ ದಿನ. ಗುರುಗಳಿಗೆ ಸಂತೃಪ್ತಿ ಆಗುವ ದಿನ, ಗುರುವಿನ ಹೆಸರಲ್ಲಿ ಹಬ್ಬದ ಆಚರಣೆ ಮಾಡುವಂತ ದಿನ. ನಮಗೆ ನಮ್ದೆಲ್ಲ ಗುರು ಪರಂಪರೆ ಕಣ್ರಿ, ನಮ್ದು ಸನಾತನ ಧರ್ಮ ಗುರು ಪರಂಪರೆ. ಹಾಗಾಗಿ 29ನೇ ತಾರೀಕು ಗುರು ಪೌರ್ಣಮಿ ದಿನ, ಗುರುಗಳನ್ನ ಆರಾಧನೆ ಮಾಡುವಂಥದ್ದು ಮರಿಬೇಡಿ. ಇನ್ನು ಯಾಕಂದ್ರೆ ಈ ತಿಂಗಳು 17ನೇ ತಾರೀಕೆ, ಜುಲೈ 17ನೇ ತಾರೀಕೆ ನಿಮಗೆ ದಕ್ಷಿಣಾಯನ ಪುಣ್ಯಕಾಲ ಪ್ರಾರಂಭ ಆಗೋಗುತ್ತೆ, ಉತ್ತರಾಯಣ ಮುಗಿದೋಗುತ್ತೆ. ದಕ್ಷಿಣಾಯನ ಪುಣ್ಯಕಾಲ ಶುರು ಆದ್ಮೇಲೆ ಸ್ವಲ್ಪ ಶುಭ ಕಾರ್ಯಗಳು ಕಡಿಮೆ, ಆಷಾಢ ಮಾಸ ಇರುತ್ತೆ. ಅದಾದ್ಮೇಲೆ ಶ್ರಾವಣ ಬರುತ್ತೆ. ಶ್ರಾವಣ ಎಲ್ಲ ದೇವರ ಆರಾಧನೆ, ವ್ರತಗಳು, ವರಮಹಾಲಕ್ಷ್ಮಿ ಹಬ್ಬ, ಮಂಗಳಗೌರಿ ಹಬ್ಬ ಈ ತರ ಮಾಡ್ತಿರ್ತೀರಾ. ಆಮೇಲೆ ಭಾದ್ರಪದ ಮಾಸದಲ್ಲಿ ನೀವು ಗೌರಿ ಹಬ್ಬ ಮಾಡು, ಗಣಪತಿ ಹಬ್ಬ ಮಾಡು. ಆಮೇಲೆ ಭಾದ್ರಪದ ಮಾಸ ಮುಗಿಯೋಷ್ಟರಲ್ಲಿ ಪಿತೃಪಕ್ಷ ಬಂದಿರುತ್ತೆ. ಅದಾದ್ಮೇಲೆ ಆಶ್ವೇಜ ಮಾಸ, ನವರಾತ್ರಿ ಮಾಡು, ವಿಜಯದಶಮಿ ಮಾಡು. ಆಮೇಲೆ ನೀವು ಶುಭ ಕಾರ್ಯ ಅಂತ ಮಾಡೋದು ಒಂದು ನೀವು ಕಾರ್ತಿಕ್ ಮಾಸದಲ್ಲಿ. ಇನ್ನ ಸಾಧಾರಣ ಕಾರ್ತಿಕ್ ಮಾಸದಲ್ಲೂ ಯಾರು ಶುಭ ಕಾರ್ಯ ಮಾಡಕ್ ಹೋಗಲ್ಲ ದಕ್ಷಿಣಾಯನ ಪುಣ್ಯಕಾಲ ಆದ್ಮೇಲೆ. ಹಾಗಾಗಿ ಅದನ್ನು ಬ್ಯಾಲೆನ್ಸ್ ಮಾಡಿ. ಯಾಕೆಂದ್ರೆ ಕೆಲವೊಂದಿಷ್ಟು ಬದಲಾವಣೆಗಳು ನಾವು ಕಾಣ್ಬೋದು. ಮೇಷರಾಶಿಗೆ ಒಂದು ಗುಡ್ ನ್ಯೂಸ್ ಹೇಳ, ನಿಮ್ಗೆ ಆಶ್ಚರ್ಯ ಆಗ್ಬೋದು, ಕನ್ಫ್ಯೂಷನ್ ಆಗ್ಬೋದು, ಪಡ್ಕೋಬೇಡಿ. ಇದೇ ಜುಲೈ 26ನೇ ತಾರೀಕು ಶನಿ ವಕ್ರಿ ಆಗ್ತಾರೆ. ನಿಮ್ಗೆ ತಿಳಿದಿಲ್ಲ, ಶನಿ ವಕ್ರಿ ಆದ್ರೆ ಹಿಂದಿನ ಮನೆ ನೋಡ್ತಾ ಇರ್ತಾರೆ. ಅಂದ್ರೆ ಈಗ 12ನೇ ಮನೆಯಿಂದ ಶನಿ 11ನೇ ಮನೆ ನೋಡ್ತಾ ಇರ್ತಾರೆ. ಅವಾಗ ಶನಿ 11ನೇ ಮನೆಯಲ್ಲಿ ಇದ್ದಾರೆ ಅಂತ ಅರ್ಥ ಮಾಡ್ಕೋಬೇಕು. ತಾತ್ಕಾಲಿಕ 7.5 ಇಲ್ಲ ಅಂತ ತಿಳ್ಕೋಬೇಕು. ಅದು ಡಿಸೆಂಬರ್ 9ನೇ ತಾರೀಕಿನವರೆಗೂ ಮೇಷರಾಶಿಯವರಿಗೆ ತಾತ್ಕಾಲಿಕವಾಗಿ 7.5 ಇರೋದಿಲ್ಲ. ಆ ಒಂದು ಸಂತೋಷವನ್ನು ಕೂಡ ನೀವು ಎಂಜಾಯ್ ಮಾಡಬಹುದು. ಆಗ್ಲಿ, ಈಗ ಆಷಾಢ ಮಾಸ 15ನೇ ತಾರೀಕು ಶುರು ಆಗುತ್ತೆ, ಜುಲೈ 15ನೇ ತಾರೀಕು. ಇನ್ನು ಈ ಆಷಾಢ ಮಾಸ ಅಂತಂದ್ರೆ ದೇವಿ ಮಾಸ. ಅದಕ್ಕೆ ನಾನು ಕಾರ್ಯಕ್ರಮದ ಪ್ರಾರಂಭದಲ್ಲೇ ದೇವಿ ಸ್ತೋತ್ರ, ದುರ್ಗಾ ಸೂಕ್ತದ ಮೊದಲನೇ ಮಂತ್ರ ಮತ್ತೆ ದುರ್ಗಾ ಗಾಯತ್ರಿ ಮಂತ್ರವನ್ನು ಹೇಳಿ ನಾನು ಪ್ರಾರಂಭ ಮಾಡಿದ್ದು. ಆ ತಾಯಿ ಆಶೀರ್ವಾದ ನಿಮ್ಗೆ ಸಿಗ್ಲಿ. ಓವರಾಲ್ ನೋಡಿದಾಗ ನಾನು ಫುಲ್ ಡೆಪ್ತ್ ಆರೋಗ್ಯ, ಇನ್ನೊಂದು ವಾಹನ, ಆ ಥರದ್ದು ಪ್ರತ್ಯೇಕ ಹೇಳಿಲ್ಲ. ತುಂಬಾ ಚೆನ್ನಾಗಿದೆ, ಎಲ್ಲದರಲ್ಲೂ ಚೆನ್ನಾಗಿದೆ. ಎಕ್ಸೆಪ್ಟ್ ಉದ್ಯೋಗ ಬಿಟ್ಟು, ಉದ್ಯೋಗ ಸ್ವಲ್ಪ ಹುಷಾರಾಗಿರಿ. ನಾವಾಯ್ತು ನಮ್ಮ ಕೆಲಸ ಆಯ್ತು ಅಂತ ಮಾಡ್ಕೊಳ್ಳಿ, ಸೋಂಬೇರಿತನ ಬಿಡೋದು ಬೇಡ. ಇನ್ ಕೇಸ್ ಏನಾದ್ರು ನಿಮ್ಗೆ ಉದ್ಯೋಗದಲ್ಲಿ ಅಥವಾ ಇನ್ನಿತರ ಯಾವುದೇ ವಿಚಾರದಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತ ಅನ್ಸಿದಾಗ
ಆವಾಗ ನೀವು ನಿಮ್ಮ ಮೂಲ ಜಾತಕವನ್ನ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಅನ್ನ ಮಾಡಿಸಿ ಏನಾದ್ರೂ ಸುಲಭ ಪರಿಹಾರಗಳಿದ್ರೆ ಖಂಡಿತ ಮಾಡಿಸ್ಕೊಳ್ಳಿ. ಭಗವಂತ ನಿಮ್ಗೆ ಒಳ್ಳೆ ಫಲವನ್ನು ಕೊಡ್ತಾನೆ. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಧೈರ್ಯವಾಗಿರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.